ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೈಸೂರಿನ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿರುವಂಥ ಲಲಿತಾದ್ರಿಪುರದ ಹತ್ರ ಮತ್ತೊಂದು ಮನೆ ಸೇಲಿಗೆ ಬಂದಿದೆ. ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಾವು ಮಾಡೋವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ. ಸೊ ಇದರಿಂದ ತಾವು ನಮ್ಮ ಯಾವುದೇ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು. ಸರಿ ಬನ್ನಿ ಫ್ರೆಂಡ್ಸ್, ಈಗ ನಾನು ಸೇಲ್ಗಿರುವಂಥ ಮನೆ ಮತ್ತು ಈ ಒಂದು ಲೇಔಟ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮನೆ ತೋರಿಸೋದಕ್ಕೂ ಮೊದಲು ಆ್ಯಸ್ ಯೂಶ್ವಲ್ ನಾನು ಒಂದು ಎಂಟೈರ್ ಲೇಔಟ್ ಅಥವಾ ಒಂದು ನೈಬರ್ಹುಡ್ನ ತೋರಿಸ್ತಾ ಹೋಗ್ತೀನಿ, ಸೊ ದಟ್ ತಮಗೆ ಡೆಸಿಷನ್ ಮೇಕಿಂಗ್ ಈಸಿ ಆಗಲಿ ಅಂತ. ತಾವೀಗ ಆಲ್ರೆಡಿ ಈ ಒಂದು ವಿಡಿಯೋದಲ್ಲಿ ನೋಡಿರುವ ಹಾಗೆ ಈ ಒಂದು ಲೇಔಟ್ನ ಹೆಸರು ಬಂದು ಬಾಲಾಜಿ ನಗರ ಅಂತೇಳಿ ಚಾಮುಂಡಿ ಬೆಟ್ಟದ ಹಿಂಭಾಗ ಬರುವಂಥ ಲಲಿತಾದ್ರಿಪುರದ ಹತ್ರ ಬರುತ್ತೆ. ಸೊ ನನ್ನ ಲಾಸ್ಟ್ ವಿಡಿಯೋ ನೋಡಿ ಕೆಲವೊಂದಷ್ಟು ಜನ ನಮಗೂ ಕೂಡ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿ ಸೈಟ್ ಅಥವಾ ಮನೆ ಇದ್ದರೆ ತಿಳಿಸಿ ಅಂತ ಹೇಳಿದರು. ಅಂಥವರಿಗೆ ಈ ಒಂದು ವಿಡಿಯೋ ಭಾಳಷ್ಟು ಉಪಯುಕ್ತವಾಗಿರುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಹೀಗೆ ಸುಮಾರು 1-1.5 ವರ್ಷದ ಹಿಂದೆ ನಾನು ಈ ಒಂದು ಲೇಔಟ್ನ ವಿಡಿಯೋ ಮಾಡಿದ್ದೆ. ಸೊ ಆವಾಗ ಒಂದೇ ಒಂದು ಮನೆಗಳು ಕೂಡ ಕನ್ಸ್ಟ್ರಕ್ಟ್ ಆಗಿರಲಿಲ್ಲ. ಸೊ ಈಗ ಕಡಿಮೆ ಅಂದರೂ ಒಂದು 20 ಮನೆ ಇಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಭಾಳಷ್ಟು ಬಿಲ್ಡರ್ಗಳು ಸೈಟ್ಗಳನ್ನು ತಗೊಂಡು ಮನೆ ಕಟ್ಟಿ ಮಾರಾಟ ಮಾಡುವಂಥದ್ದು ಕೂಡ ಇಲ್ಲಿ ಜಾಸ್ತಿ ಇದೆ. ಯಾಕಂದರೆ ಆ ರೀತಿಯಾದಂಥ ಡಿಮ್ಯಾಂಡ್ ಈ ಒಂದು ಲೇಔಟ್ನಲ್ಲಿ ಇದೆ. ಏನಕ್ಕೆ ಅಂದರೆ ಲೇಔಟು ಸಿಟಿಗೆ ಭಾಳ ಹತ್ರದಲ್ಲಿ ಇದೆ. ಹಾಗೆ ಈ ಒಂದು ಲೇಔಟ್ ಬಂದು ಮೈಸೂರಿನ ರಿಂಗ್ ರೋಡ್ ಒಳಗಡೆ ಬರುತ್ತೆ ಮತ್ತು ಒಳ್ಳೆ ಫೆಸಿಲಿಟೀಸ್ಗಳು ಕೂಡ ಇರೋದ್ರಿಂದ ಇಲ್ಲಿ ಸೈಟು ಮತ್ತು ಮನೆಗಳಿಗೆ ಭಾಳಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ಫ್ರೆಂಡ್ಸ್, ನಾವೀಗ ಮನೆಯ ಲೊಕೇಶನ್ನ ರೀಚ್ ಆಗಿದ್ದೀವಿ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದೇ ಒಂದು ಮನೆ ಸೇಲ್ಗಿರುವಂಥದ್ದು. ಈ ಮನೆಯ ಡೈಮೆನ್ಷನ್ ಬಂದು 30x30 ಅಂದರೆ 30x30 ಅಡಿ ಅಗಲ ಮತ್ತು 30 ಅಡಿ ಉದ್ದ ಇದೆ. ಈ ಸೈಟ್ ಬಂದು ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ. ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥ ಮನೆ ಇದು. ತಾವು ದಯವಿಟ್ಟು ಅಬ್ಸರ್ವ್ ಮಾಡಬೇಕು, ಈ ಮನೆ ಇರುವಂಥ ಸ್ಟ್ರೀಟ್ನಲ್ಲಿ ಈಗ ಆಲ್ರೆಡಿ 5 ಮನೆಗಳಿದ್ದಾವೆ. ಸೊ ಹಂಗಾಗಿ ಇದು ಯಾವುದೇ ಒಂದು ಐಸೋಲೇಟೆಡ್ ಪ್ಲೇಸ್ನಲ್ಲಿಲ್ಲ. ಸುತ್ತಮುತ್ತ ಫುಲ್ಲು ಮನೆಗಳಿದೆ. ರೆಡಿ ಟು ಲಿವ್, ರೆಡಿ ಟು ಮೂವ್, ಇಂಥ ಒಂದು ಲೊಕೇಶನ್ನಲ್ಲಿರುವಂಥ ಮನೆ ಇದು. ಸರಿ ಬನ್ನಿ, ಈಗ ಮನೆಯನ್ನು ನೋಡ್ತಾ ಹೋಗೋಣ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದು ಪೋರ್ಟಿಕೋ. ಇಲ್ಲಿ ಒಂದು ಕಡಿಮೆ ಅಂದರೂ ಒಂದು 8,000-10,000 ನೀರಿಡುವಂಥ ಸಂಪನ್ನು ಕಟ್ಟಿದ್ದಾರೆ. ಫ್ರಂಟ್ ಎಲಿವೇಷನ್ನಲ್ಲಿ ಟೈಲ್ಸ್ ಯೂಸ್ ಮಾಡಿದ್ದಾರೆ. ತಾವೀಗೇನು ನೋಡ್ತಾ ಇದ್ರು ಇದು ಮೇಯ್ನ್ ಡೋರ್ ಮತ್ತು ಪೂಜಾ ರೂಮ್ಗೆ ಕಂಪ್ಲೀಟ್ ಟೀಕ್ ವುಡ್ನ ಯೂಸ್ ಮಾಡಿದ್ದಾರೆ. ಸೊ ಈಗ ತಾವು ನೋಡ್ತಾ ಇರುವಂಥದ್ದು ಹಾಲ್. ಇಲ್ಲಿ ತಮಗೆ ಟಿ ವಿ ಕ್ಯಾಬಿನೆಟ್ ಇದೆ. ಫುಲ್ಲಿ ಫರ್ನಿಷ್ಡ್ ಹೌಸ್ ಇದು. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಕಂಪ್ಲೀಟ್ ಮನೆಯಲ್ಲಿ ಇಲ್ಲಿ ವೆಂಟಿಲೇಷನ್ಗೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಫ್ಯೂಚರ್ನಲ್ಲಿ ಅಕ್ಕಪಕ್ಕ ಹಿಂದ್ಗಡೆ ಮನೆಗಳು ಬಂದರೂ ಕೂಡ ತಮಗೆ ಎಲ್ಲೂ ಕೂಡ ಗಾಳಿ ಬೆಳಕಿಗೆ ತೊಂದರೆ ಆಗೋದಿಲ್ಲ. ನಾನು ಮೊದಲೇ ಹೇಳ್ದಾಗೆ ಇದೊಂದು ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇರುವಂಥ ಮನೆ. ಎಂಟ್ರ್ ಆಗಿದ ತಕ್ಷಣ ಹಾಲ್ ಸಿಗುತ್ತೆ. ಹಾಗೆ ಲೆಫ್ಟ್ ಸೈಡ್ಗೆ ತಾವು ಬಂದರೆ ಇಲ್ಲಿ ಪೂಜಾ ರೂಮ್ ಮತ್ತು ಕಿಚನ್ ಸಿಗುತ್ತೆ. ನೋಡಿ, ಬಾಲಾಜಿ ನಗರ ಲೇಔಟ್ ಬಂದು ಕಂಪ್ಲೀಟ್ಲಿ ಮೂಡ ಅಪ್ರೂವ್ಡ್ ಲೇಔಟ್ ಆಗಿದೆ. ಹಾಗೆ ಈ ಒಂದು ಲೇಔಟ್ ಈಗ ಸದ್ಯಕ್ಕೆ ಮೈಸೂರಿನ ಆಲ್ನಹಳ್ಳಿ ಗ್ರಾಮ ಪಂಚಾಯತಿ ಲಿಮಿಟ್ಸ್ಗೆ ಬರುತ್ತೆ ಮತ್ತು ಈಗ ಆಲ್ರೆಡಿ ಈ ಖಾತಾ ಕೂಡ ರೆಡಿ ಇದೆ. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಕಿಚನ್ನು. ಇಲ್ಲಿ ಕೂಡ ಫುಲ್ಲಿ ಫರ್ನಿಷ್ಡ್ ಆಗಿ ರೆಡಿ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಗ್ಯಾಸ್ ಪೈಪ್ಲೈನ್ ಕೂಡ ಮಾಡಿದ್ದಾರೆ. ನಾನು ಮೊದಲೇ ಹೇಳ್ದಾಗೆ ಇಲ್ಲಿ ವೆಂಟಿಲೇಷನ್ಗೆ ಭಾಳಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎಲ್ಲ ಕಡೆಯೂ ಕಿಟಕಿಗಳು ಇದ್ದಾವೆ. ಸೊ ಯಾರಾದರೂ ನಮಗೆ ಮನೆ ಕಟ್ಟೋದಕ್ಕೆ ಟೈಮ್ ಸಿಗ್ತಾಯಿಲ್ಲ, ನಾವು ಕೆಲಸಕ್ಕೆ ಹೋಗೋರು, ಹಂಗಾಗಿ ನಾವೇ ನಿಂತ್ಕೊಂಡು ಮನೆ ಕಟ್ಸೋದಕ್ಕೆ ಆಗೋದಿಲ್ಲ ಅನ್ನೋರು ಇದು ರೆಡಿ ಇರುವಂಥ ಮನೆ ಯಾರಾದರೂ ನೋಡ್ತಾಯಿದ್ರೆ ಇದೊಂದು ಸೂಕ್ತವಾದ ಮನೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಇದೊಂದು ಡೂಪ್ಲೆಕ್ಸ್ ಮನೆ ಆಗಿರುತ್ತೆ. ಟೋಟಲಿ ಇಲ್ಲಿ 3 BHK ಇದೆ, ಅಂದರೆ 3 ರೂಮ್ಗಳಿದ್ದಾವೆ. ಕೆಳಗಡೆ 1 ರೂಮ್ ಬರುತ್ತೆ ಮತ್ತು ಫಸ್ಟ್ ಫ್ಲೋರ್ನಲ್ಲಿ 2 ರೂಮ್ಗಳು ಬರ್ತವೆ. ತಾವೀಗ ನೋಡ್ತಾ ಇರ್ತಕ್ಕಂಥ ಗ್ರೌಂಡ್ ಫ್ಲೋರ್ನಲ್ಲಿರುವಂಥ ಒಂದು ಕಾಮನ್ ಬಾತ್ರೂಮ್.
ಕಂಪ್ಲೀಟ್ ಫುಲ್ಲು ಫಿಟ್ಟಿಂಗ್ಸ್ ಎಲ್ಲ ಆಗಿರ್ಬೋದು ಕ್ವಾಲಿಟಿದನ್ನ ಯೂಸ್ ಮಾಡಿದ್ದಾರೆ ಇಲ್ಲಿ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಗ್ರೌಂಡ್ ಫ್ಲೋರ್ನಲ್ಲಿರ್ತಕ್ಕಂಥ ರೂಮ್. ಇಲ್ಲಿ ಕೂಡ ಕಂಪ್ಲೀಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ವಿಂಡೋಸ್ನ ಕೊಟ್ಟಿದ್ದಾರೆ, ಲೈಟಿಂಗ್ಸ್ ಆಗಿರ್ಬೋದು, ಫ್ಯಾನ್ ಫಿಟ್ಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಕೂಡ ಇಲ್ಲಿ ಮುಗಿದಿದೆ. ಸೊ ಈ ಒಂದು ಮನೆಯಲ್ಲಿ ಈಗ ಆಲ್ರೆಡಿ ಕಂಪ್ಲೀಟಾಗಿ ಕಿಚನ್ ಕ್ಯಾಬಿನೆಟ್ಸ್ ಆಗಿರ್ಬೋದು, ರೂಮ್ಗಳಲ್ಲಿ ವಾರ್ಡ್ರೋಬ್ಸ್ ಆಗಿರ್ಬೋದು, ಈ ಎಲ್ಲ ಫರ್ನಿಷಿಂಗ್ ಕೆಲಸ ಕೂಡ ಕಂಪ್ಲೀಟಾಗಿ ಮುಗಿದಿದೆ. ತಾವು ಖುದ್ದಾಗಿ ಮನೆ ನೋಡೋದಕ್ಕೆ ಬಂದಾಗ ತಮಗೆ ಗೊತ್ತಾಗುತ್ತೆ. ಈಗ ನಾವು ಫಸ್ಟ್ ಫ್ಲೋರ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ಗೆ, ಮತ್ತು ರೈಲಿಂಗ್ಸ್ಗೆಲ್ಲ ಫುಲ್ಲು ಸ್ಟೀಲ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ವೆಂಟಿಲೇಷನ್ಗೆ ಎಲ್ಲಿ ಕೂಡ ಕಡಿಮೆ ಆಗಬಾರ್ದು ಅಂಥೇಳಿ ಸಾಧ್ಯವಾದ ಕಡೆ ಎಲ್ಲ ಆದಷ್ಟು ದೊಡ್ಡ ದೊಡ್ಡ ವಿಂಡೋಸ್ನ ಇಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಒಂದು ವಿಷಯ ಹೇಳೋದಕ್ಕೆ ಮರ್ತಿದ್ದೆ. ಆ್ಯಕ್ಚುಲಿ ಈ ಮನೇನ ಓನರ್ ಸ್ವಂತ ಯೂಸ್ಗೆ ಅಂತ ಕಟ್ಕೊಂಡಿರುವಂಥದ್ದು. ಬಟ್ ಅವರು ಗೌರ್ನಮೆಂಟ್ ಎಂಪ್ಲಾಯಿ ಆಗಿರೋದ್ರಿಂದ ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆಯಂತೆ. ಹಂಗಾಗಿ ಈ ಒಂದು ಮನೇನ ಮಾರಾಟಕ್ಕೆ ಇಟ್ಟಿದ್ದಾರೆ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಫಸ್ಟ್ ಫ್ಲೋರ್ನಲ್ಲಿರುವಂಥ ಹಾಲ್. ತಮಗೆ ಇಲ್ಲಿ 2 ರೂಮ್ಗಳಿದ್ದಾವೆ. ಒಂದು ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ, ಮತ್ತೊಂದು ಕಾಮನ್ ಬಾತ್ರೂಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ಕಂಪ್ಲೀಟ್ಲಿ ಫರ್ನಿಷ್ಡ್ ಹೌಸ್ ಆಗಿರುತ್ತೆ. ನೋಡಿ, ಬಾಲಾಜಿ ನಗರ ಲೇಔಟ್ ಬಂದು ನಾವು ಮೊದಲೇ ಹೇಳ್ದಾಗೆ ಮೂಡ ಅಪ್ರೂವ್ಡ್ ಹಾಗೂ ಈ ಖಾತಾ ರೆಡಿ ಇರೋದರಿಂದ ತಮಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಹಾಗೂ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಹೌಸಿಂಗ್ ಲೋನ್ ಕೂಡ ಸಿಗುತ್ತೆ. ಹಾಗೆ ಬಾಲಾಜಿ ನಗರ ಬಂದು ಮೈಸೂರಿನ ಸಬರ್ ಬಸ್ ಸ್ಟ್ಯಾಂಡಿಂದ ಜಸ್ಟ್ 10 to 11 ಕಿಲೋಮೀಟರ್ಸ್ ಆಗುತ್ತೆ. ಟಿ ನರಸೀಪುರ ರಿಂಗ್ ರೋಡ್ ಜಂಕ್ಷನಿಂದ 3.5 ಕಿಲೋಮೀಟರ್ ಆಗುತ್ತೆ. ಹಾಗೆ ಈ ಕಡೆ ನಂಜನಗೂಡು ರಿಂಗ್ ರೋಡ್ ಸಿಗ್ನಲ್ಲಿಂದ ಹಾರ್ಡ್ಲಿ 7 ಮಿನಿಟ್ಸ್ ಟ್ರಾವೆಲ್, ಅರೌಂಡ್ 5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇನ್ನು ಈ ಒಂದು ಲೇಔಟಿನ ಸುತ್ತಮುತ್ತ ತಮಗೆ ಹತ್ರದಲ್ಲೇ ಯಾವೆಲ್ಲ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ ಅಂತ ನೋಡೋದಾದರೆ, ತಮಗೆ ಈ ಒಂದು ಲೇಔಟ್ಗೆ ವಾಕಬಲ್ ಡಿಸ್ಟೆನ್ಸ್ ದೂರದಲ್ಲೇ ಮಾರ್ವಲ್ PU ಕಾಲೇಜ್ ಇದೆ. ಟಿ ನರಸೀಪುರ ಮೈನ್ ರೋಡ್ ಹೈವೇನಲ್ಲೇ ಮೈಸಮ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಹಾಗೆ ತಿರುಮಲ ಪಬ್ಲಿಕ್ ಸ್ಕೂಲ್ ಮತ್ತು ಸಿಲಿಕಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಈಗ ಹೊಸದಾಗಿ ಶುರು ಆಗಿದೆ. ಅಷ್ಟೇ ಅಲ್ಲ, ಇದೇ ರಿಂಗ್ ರೋಡ್ನಲ್ಲಿ ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಬಹಳ ಹತ್ರದಲ್ಲೇ ಇದೆ. ಹಾಗೆ ಬನ್ನೂರು ರೋಡ್ ಹತ್ರ ಇರೋದ್ರಿಂದ ಅಲ್ಲಿ ತಮಗೆ ಕಾವೇರಿ ಹಾಸ್ಪಿಟಲ್ ಕೂಡ ಇದೆ. ಸೊ ಕೆಲವೊಂದು ಕಸ್ಟಮರ್ಸ್ ನಮಗೆ DTCP ಅಪ್ರೂವ್ಡ್ ಬೇಡ, ಮೂಡ ಅಪ್ರೂವ್ಡ್ ಸೈಟ್ ಅಥವಾ ಮನೆಗಳೇ ಬೇಕು ಅಂತ ಇರ್ತಾರೆ. ಅಂಥವ್ರಿಗೆ ಇದು ಭಾಳ ಸೂಕ್ತವಾದಂಥ ಮನೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಈಗ ಬಾಲ್ಕನಿಗೆ ಬಂದಿದ್ದೀವಿ. ಇಲ್ಲಿ ಕೂಡ ವಿಶಾಲವಾದಂಥ ಒಂದು ಸಿಟ್ಔಟ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ತಾವು ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಸೇಫ್ಟಿಗೋಸ್ಕರ ಸೇಫ್ಟಿ ಗ್ರಿಲ್ಸ್ ಕೂಡ ಇಲ್ಲಿ ಅಳವಡಿಸಿದ್ದಾರೆ. ಸೊ ಇಷ್ಟೆಲ್ಲ ಅನುಕೂಲ ಇರುವಂಥ ಈ ಒಂದು ಮನೆಯ ಬೆಲೆ ಎಷ್ಟು ಅಂತ ನೋಡೋದಾದರೆ, ಓನರ್ ಕೋಟ್ ಮಾಡ್ತಾ ಇರ್ತಕ್ಕಂಥದ್ದು 92 ಲಕ್ಷ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಮನೆಯ ಬೆಲೆ ಬಂದು 92 ಲ್ಯಾಕ್ಸ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ಮೈಸೂರಿನ ಸುತ್ತಮುತ್ತ ಯಾರಾದರೂ ತಮ್ಮ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಪ್ರಾಪರ್ಟಿ ವಿಡಿಯೋ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ. ಸೊ ಕೊನೆಯದಾಗಿ ಮತ್ತೊಂದು ರಿಕ್ವೆಸ್ಟ್ ಏನಂದರೆ, ಭಾಳಷ್ಟು ಜನ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಅವರೆಲ್ಲ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.